ಇನ್ನೇನು ಬೇಸಿಗೆ ಕಾಲ ಕೂಡ ಶುರುವಾಯಿತು. ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಐಸ್ ಕ್ರೀಮ್ಸ್ನ ತಿನ್ನೋದಂತೂ ಗ್ಯಾರಂಟಿ. ಅದರಲ್ಲೂ ನಮ್ಮ ಹಾಸನಲ್ಲಿ ಇವಾಗ ಪ್ರೀಮಿಯಂ ಆಗಿರೋ ಈ ಐಸ್ ಕ್ರೀಮ್ಸ್ನ ಟ್ರೈ ಮಾಡಬೇಕಂದ್ರೆ ನಾನು ಹೇಳೋ ಈ ಐಸ್ ಕ್ರೀಮ್ ಪಾರ್ಲರ್ಗೆ ವಿಸಿಟ್ ಮಾಡಬೇಕು. ಇಲ್ಲಿ ಬರೀ ಐಸ್ ಕ್ರೀಮ್ಸ್ ಅಷ್ಟೇ ಅಲ್ಲದೆ ಕ್ಯಾಪುಚಿನೋ, ಲ್ಯಾಟೆ, ಕೋಲ್ಡ್ ಕಾಫಿ, ಪಿಜ್ಜಾ, ಕುಕ್ಕೀಸು ಇನ್ನೂ ಹಲವಾರು ಐಟಮ್ ಸಿಗುತ್ತೆ. ಯಾವ್ದಪ್ಪ ಈ ಜಾಗ ಅಂದ್ರೆ MG ರೋಡ್ ಹಾಸನಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ದಿ ಚಿಲ್ ಕ್ಯಾಟ್ ಅನ್ನೋ ಈ ಜಾಗಕ್ಕೆ ರೀಸೆಂಟ್ ಆಗಿ ವಿಸಿಟ್ ಮಾಡಿದ್ದೆ. ದಿನ ಫ್ರೆಶ್ ಆಗಿ ಬ್ಯಾಚ್ ಬೈ ಬ್ಯಾಚ್ ಐಸ್ ಕ್ರೀಮ್ಸ್ ನ ಪ್ರಿಪೇರ್ ಮಾಡೋದ್ರಿಂದ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕಲರ್ಸ್ ಅಥವಾ ಫ್ಲೇವರ್ಸ್ ಆಡ್ ಮಾಡದೆ ಇಲ್ಲಿನ ಐಸ್ ಕ್ರೀಮ್ಸ್ ನ ತಯಾರಿಸ್ತಾರೆ. ಮೊದಲಿಗೆ ಒಂದು ಚೀಸ್ ಕೇಕ್ ಇಂದ ಸ್ಟಾರ್ಟ್ ಮಾಡಿದೆ ಗುರು. ತಿನ್ನೋದಕ್ಕಂತೂ ಟೇಸ್ಟ್ ವೈಸ್ ಸಕ್ಕತ್ತಾಗಿತ್ತು. ಹಾಗೆ ಆ ಸಾಫ್ಟ್ನೆಸ್ ಗೆ ಫಿದಾ ಆಗ್ಬಿಟ್ಟೆ. ಇನ್ನು ಇವ್ರ ಹತ್ರ ಸಿಗೋ ಬ್ರೌನಿ ಆಗಿರ್ಬೋದು, ಕುಕೀಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ನಮ್ಮ ನಳಮಹಾರಾಜರು ಇಲ್ಲಿನ ಕ್ಯಾಪುಚಿನೋನ ಟ್ರೈ ಮಾಡಿದ್ರು. ಸಕ್ಕತ್ತಾಗಿದೆ, ವರ್ತ್ ಬ್ರೋ ಕುಡಿಯೋದಕ್ಕಂತ ಹೇಳಿದ್ರು. ಅಷ್ಟೇ ಅಲ್ಲದೆ ನಿಮ್ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಪೇಸ್ಟ್ರೀಸು ಹಾಗೆ ಟ್ರೆಸ್ಲಿಶಿಯಸ್ ಅದ್ರ ಜೊತೆಗೆ ತಿರಾಮಿಸು ಕೂಡ ಸಿಗ್ತಾ ಇದೆ. ಇನಾಗ್ರಲ್ ಟೈಮ್ ಅಲ್ಲಿ ಪ್ಯಾಲೆಟ್ ಆಫ್ ಐಸ್ ಕ್ರೀಮ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಆದ್ರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋದ್ರಿಂದ ಸದ್ಯಕ್ಕೆ ಇವಾಗ ಇದನ್ನ ಸ್ಟಾಪ್ ಮಾಡಿದ್ದಾರೆ. ನಾನಿಲ್ಲಿ ಡಿಫ್ರೆಂಟ್ ಆಗಿ ಏನಾದ್ರು ಟ್ರೈ ಮಾಡೋಣ ಅನ್ಬಿಟ್ಟು ವೆನಿಲಾ ಫ್ರೂಟ್ ಕ್ರೀಮ್ ಸಂಡೇನ ಆರ್ಡರ್ ಮಾಡಿದೆ. ಇದರಲ್ಲಿ ಫ್ರೆಶ್ ಕಟ್ ಫ್ರೂಟ್ ಜೊತೆಗೆ ಸ್ಕೂಪ್ ಆಫ್ ವೆನಿಲಾ ಹಾಕಿ ಅದ್ರ ಮೇಲೆ ಫ್ರೆಶ್ ಕ್ರೀಮ್ ಹಾಕ್ಬಿಟ್ಟು ಕೊಡ್ತಾರೆ ಗುರು. ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರೋದಲ್ಲ. ತಿಂತಾ ಇದ್ರೆ ಟೇಸ್ಟ್ ಕೂಡ ಇಷ್ಟು ಸಕ್ಕತ್ತಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ತಿಂದ್ಮೇಲೆ ಫಿದಾ ಆಗ್ಬಿಟ್ಟೆ ಗುರು, ಅಷ್ಟು ಸಕ್ಕತ್ತಾಗಿದೆ. ಇಲ್ಲಿನ ಐಸ್ ಕ್ರೀಮ್ಸ್ ಅಲ್ಲಿ ಆ ಕ್ರೀಮಿನೆಸ್ ಅಂತೂ ಬಹಳ ಸಕ್ಕತ್ತಾಗಿರುತ್ತೆ. ತಿಂತಾ ಇದ್ರೆ ನಿಮಗೆ ಆ ರಿಚ್ನೆಸ್ ಫೀಲ್ ಕೊಡೋದಂತೂ ಗ್ಯಾರಂಟಿ. ಕೊನೆದಾಗ ಒಂದು ಐಸ್ ಲ್ಯಾಟೆಯಿಂದ ಎಂಡ್ ಮಾಡಿದೆ. ಜಾಗ ನೆನಪಿದೆಯಲ್ಲ, MG ರೋಡ್ ಹಾಸನ್ ಕಡೆ ಹೋದವಾಗ ದ ಚಿಲ್ ಕ್ಯಾಟ್ ನ ಮಿಸ್ ಮಾಡದೆ ವಿಸಿಟ್ ಮಾಡಿ.